ಹಾಯ್ ಗಾಯ್ಸ್, ಇವತ್ತು ಮೀನು ತವಾ ರೋಸ್ಟ್ ಮಾಡೋಣ ಬನ್ನಿ. ಸಿಂಪಲ್ ಐಟಮು, ಸಿಂಪಲ್ಲಾಗಿ ರುಚಿಯಾಗಿ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಅರಿಶಿನ ಪುಡಿ 1/4 ಚಮಚ, ನೆಕ್ಸ್ಟು ಕಾಳು ಮೆಣಸು ಪೌಡರು ಅದು 1/4 ಚಮಚ, ನೆಕ್ಸ್ಟು ಖಾರದ ಪುಡಿ 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಹುಣಸೆ ಹಣ್ಣಿನ ರಸ. ನಾನು ಆಲ್ರೆಡಿ ನೆನೆಹಾಕಿದ್ದೆ, ಅದನ್ನು ನೀಟಾಗಿ ಕಿವುಚ್ತಾ ಇದ್ದೀನಿ. ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆ ಹಣ್ಣು ರಸ ಮಾತ್ರ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಮತ್ತೆ ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ಕೋಬೇಕು. ಇಷ್ಟು ತೆಳ್ಳಗಿದ್ರೆ ಸಾಕು, ಅತಿ ತೆಳ್ಳಗಾದರೆ ಮೀನಿಗೆ ಅಂಟ್ಕೊಳಲ್ಲ. ಈಗ ಮೀನಿಗೆ ನೀಟಾಗಿ ಹಚ್ಚೋಣ. 2 ಸೈಡು ಮಿಕ್ಸ್ ಮಾಡಿರೋ ಮಸಾಲೆ ಹಚ್ಚಿ ನೀಟಾಗಿ ಒಳಗಡೆ ಎಲ್ಲ ನೀಟಾಗಿ ತುಂಬಬೇಕು. ಹಾಗೆ ಎಲ್ಲ ಮೀನಿಗೂ ಹಚ್ಚಿ ನೀಟಾಗಿ ಸೈಡಲ್ಲಿ ಇಡಬೇಕು. ನೋಡಿ, ಈಗ ಎಲ್ಲ ಮೀನಿಗೂ ಹಚ್ಚಿ ಇಟ್ಟಾಗಿದೆ. ಇದನ್ನು ಒಂದು 10 ನಿಮಿಷ, ಒಂದು 20 ನಿಮಿಷ ಹಾಗೆ ರೆಸ್ಟಲ್ಲಿ ಬಿಡಬೇಕು. ಬಿಟ್ಟಿದ ಮೀನು ಚೆನ್ನಾಗಿ ಉಪ್ಪು ಖಾರ ಹೀರ್ಕೊಳ್ಳುತ್ತೆ. ಈಗ ಬಿಟ್ಟಾಗಿದೆ. ಈಗ ನೆಕ್ಸ್ಟು ನೀಟಾಗಿ ಬಾಳೆ ಎಲೆಯಲ್ಲಿ ಕರಿಬೇವು ಹಾಕಿ ನೀಟಾಗಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಬಾಳೆ ಎಲೆನ ರೌಂಡ್ ಮಾಡಬೇಕು. ಬಾಳೆ ಎಲೆಯಲ್ಲಿ ರೋಸ್ಟ್ ಮಾಡೋದ್ರಿಂದ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬಾಳೆ ಎಲೆಯಲ್ಲಿ ರೋಸ್ಟ್ ಮಾಡೋಕ್ಕೆ ನೀಟಾಗಿ ಸುತ್ತುತ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಅದೇ ಥರ ಸೇಮ್ ಪ್ರಾಸೆಸ್ ಮಾಡಬೇಕು. ಎಲ್ಲ ಮೀನು ಹಾಗೆ ಸುತ್ತಿ ಇಡಬೇಕು. ಆಗಿದೆ. ನೆಕ್ಸ್ಟು ತವಾ ಮೇಲೆ ರೋಸ್ಟ್ ಮಾಡಬೇಕು. ಹಾಗಾಗಿ ತವಾ ಇಟ್ಟಿದ್ದೀನಿ ಬಿಸಿಗೆ. ತವಾ ಕಾದಿದೆ, ಎಣ್ಣೆ ಹಾಕ್ತಾಯಿದ್ದೀನಿ. ನೀಟಾಗಿ ಎಣ್ಣೆ ಹಚ್ಚಿ ಒಂದೊಂದೇ ತವಾ ಮೇಲೆ ಇಡಬೇಕು. ಹಚ್ಚಬೇಕು. ಈಗ ಓಪನ್ ಮಾಡಿದ್ದೀನಿ ನೋಡಿ, ಒಂದು ಸೈಡು ರೋಸ್ಟ್ ಆಗಿದೆ, ಮತ್ತು ಇನ್ನೊಂದು ಸೈಡಿಗೆ ತಿರುಗಿಸ್ಬೇಕು, ಟರ್ನ್ ಮಾಡಬೇಕು. ಜಾಸ್ತಿ ಹೊತ್ತೇನಾಗಲ್ಲ, ಬೇಗ ಆಗುತ್ತೆ. ಒಂದು 10 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ಈಗ ಬೆಂದಿದೆ ನೋಡಿ. ಈಗ ಮತ್ತೆ ನೀಟಾಗಿ ಒಂದು ಸತಿ ಟರ್ನ್ ಮಾಡ್ಕೊತಿದ್ದೀನಿ. ನೀಟಾಗಿ ರೋಸ್ಟ್ ಆಗಿದೆ, ತಕ್ಕೊತಾ ಇದ್ದೀನಿ ನೋಡಿ. ಫುಲ್ಲು ರೋಸ್ಟ್ ಆಗಿದೆ, ಸ್ಮೆಲ್ಲು ಘಮ ಘಮ ಅಂತಿದೆ. ಈಗ ತೋರಿಸ್ತೀನಿ ನೋಡಿ ನಿಮಗೆ, ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ಮೆಲ್ ಮಾತ್ರ ಸಖತ್ತಾಗಿದೆ. ತಿಂದರೆ ಮಾತ್ರ ಕಳೆದೋಗೋದು ಗ್ಯಾರಂಟಿ. ನಾವು ಈಚೆ ಎಲ್ಲ ಅಂಗಡಿಯಿಂದ ತಂದು ತಿಂತೀವಿ, ಅದ್ರ ಬದಲು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಸಖತ್ತಾಗಿದೆ. ಲೈಕ್ ಮಾಡಿ.